ರಿಪಬ್ಲಿಕ್ ಕನ್ನಡ ಲೈವ್ ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಹೇಳಿದ್ರು ಸ್ವಾಮೀಜಿ. ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಯದ್ ಅಬ್ಬಾಸ್ ಎನ್ನುವವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿ ಸೆಕ್ಷನ್ 224, 229 ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸ್ವಾಮೀಜಿ ಮುಸ್ಲಿಮರ ವೋಟಿನ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಇದೀಗ ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ವಾಮೀಜಿ ದೊಡ್ಡವರು ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರದಿತ್ತು. ದೂರುದಾರ ಸೈಯದ್ ಅಬ್ಬಾಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶ, ನಾವು ಇಲ್ಲೇ ಹುಟ್ಟಿದ್ದೇವೆ. ಎಫ್ಐಆರ್ ಆಗಿದೆ, ಪೊಲೀಸರು ತಮ್ಮ ಕಾರ್ಯವನ್ನ ಮುಂದುವರಿಸಲಿ. ಸ್ವಾಮೀಜಿ ದೊಡ್ಡವರು ಈ ರೀತಿಯಾಗಿ ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಇದು ತಪ್ಪು, ಇದರಿಂದಾಗಿ ನಮಗೆ ಬೇಸರ ಆಗಿದೆ, ಆದ್ರಿಂದಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸೈಯದ್ ಹೇಳ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಹೇಳಿದ್ರು ಸ್ವಾಮೀಜಿ. ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಯದ್ ಅಬ್ಬಾಸ್ ಎನ್ನುವವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿ ಸೆಕ್ಷನ್ 224, 229 ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸ್ವಾಮೀಜಿ ಮುಸ್ಲಿಮರ ವೋಟಿನ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಇದೀಗ ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ವಾಮೀಜಿ ದೊಡ್ಡವರು ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರದಿತ್ತು. ದೂರುದಾರ ಸೈಯದ್ ಅಬ್ಬಾಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶ, ನಾವು ಇಲ್ಲೇ ಹುಟ್ಟಿದ್ದೇವೆ. ಎಫ್ಐಆರ್ ಆಗಿದೆ, ಪೊಲೀಸರು ತಮ್ಮ ಕಾರ್ಯವನ್ನ ಮುಂದುವರಿಸಲಿ. ಸ್ವಾಮೀಜಿ ದೊಡ್ಡವರು ಈ ರೀತಿಯಾಗಿ ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಇದು ತಪ್ಪು, ಇದರಿಂದಾಗಿ ನಮಗೆ ಬೇಸರ ಆಗಿದೆ, ಆದ್ರಿಂದಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸೈಯದ್ ಹೇಳ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಹೇಳಿದ್ರು ಸ್ವಾಮೀಜಿ. ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಯದ್ ಅಬ್ಬಾಸ್ ಎನ್ನುವವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿ ಸೆಕ್ಷನ್ 224, 229 ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸ್ವಾಮೀಜಿ ಮುಸ್ಲಿಮರ ವೋಟಿನ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಇದೀಗ ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ವಾಮೀಜಿ ದೊಡ್ಡವರು ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರದಿತ್ತು. ದೂರುದಾರ ಸೈಯದ್ ಅಬ್ಬಾಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶ, ನಾವು ಇಲ್ಲೇ ಹುಟ್ಟಿದ್ದೇವೆ. ಎಫ್ಐಆರ್ ಆಗಿದೆ, ಪೊಲೀಸರು ತಮ್ಮ ಕಾರ್ಯವನ್ನ ಮುಂದುವರಿಸಲಿ.
ಸ್ವಾಮೀಜಿ ದೊಡ್ಡವರು ಈ ರೀತಿಯಾಗಿ ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಇದು ತಪ್ಪು, ಇದರಿಂದಾಗಿ ನಮಗೆ ಬೇಸರ ಆಗಿದೆ, ಆದ್ರಿಂದಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸೈಯದ್ ಹೇಳ್ತಾ ಇದ್ದಾರೆ. ಇದೀಗ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಹೇಳಿದ್ರು ಸ್ವಾಮೀಜಿ. ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಯದ್ ಅಬ್ಬಾಸ್ ಎನ್ನುವವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿ ಸೆಕ್ಷನ್ 224, 229 ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸ್ವಾಮೀಜಿ ಮುಸ್ಲಿಮರ ವೋಟಿನ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಇದೀಗ ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ವಾಮೀಜಿ ದೊಡ್ಡವರು ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರದಿತ್ತು. ದೂರುದಾರ ಸೈಯದ್ ಅಬ್ಬಾಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶ, ನಾವು ಇಲ್ಲೇ ಹುಟ್ಟಿದ್ದೇವೆ. ಎಫ್ಐಆರ್ ಆಗಿದೆ, ಪೊಲೀಸರು ತಮ್ಮ ಕಾರ್ಯವನ್ನ ಮುಂದುವರಿಸಲಿ. ಸ್ವಾಮೀಜಿ ದೊಡ್ಡವರು ಈ ರೀತಿಯಾಗಿ ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಇದು ತಪ್ಪು, ಇದರಿಂದಾಗಿ ನಮಗೆ ಬೇಸರ ಆಗಿದೆ, ಆದ್ರಿಂದಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸೈಯದ್ ಹೇಳ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಹೇಳಿದ್ರು ಸ್ವಾಮೀಜಿ. ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಯದ್ ಅಬ್ಬಾಸ್ ಎನ್ನುವವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿ ಸೆಕ್ಷನ್ 224, 229 ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸ್ವಾಮೀಜಿ ಮುಸ್ಲಿಮರ ವೋಟಿನ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಇದೀಗ ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ವಾಮೀಜಿ ದೊಡ್ಡವರು ಈ ರೀತಿ ಹೇಳಬಹುದಾ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರದಿತ್ತು. ದೂರುದಾರ ಸೈಯದ್ ಅಬ್ಬಾಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶ, ನಾವು ಇಲ್ಲೇ ಹುಟ್ಟಿದ್ದೇವೆ. ಎಫ್ಐಆರ್ ಆಗಿದೆ, ಪೊಲೀಸರು ತಮ್ಮ ಕಾರ್ಯವನ್ನ ಮುಂದುವರಿಸಲಿ. ಸ್ವಾಮೀಜಿ ದೊಡ್ಡವರು ಈ ರೀತಿಯಾಗಿ ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಇದು ತಪ್ಪು, ಇದರಿಂದಾಗಿ ನಮಗೆ ಬೇಸರ ಆಗಿದೆ, ಆದ್ರಿಂದಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸೈಯದ್ ಹೇಳ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು.